ಈಗ ನಾನು ಕೆಲವು ದಿನಗಳ ಹಿಂದೆ ಕೂಡ ಒಂದು ಕಾಡು ಕೋಣದ್ದು ಒಂದು ಸ್ಟೋರಿ ಮಾಡಿದ್ದೆ. ಅದೇ ರೀತಿ ಇವತ್ತು ಆ ಕಾಡು ಕೋಣ ಸಾವನ್ನಪ್ಪಿದೆ. ಈಗ ನಾನು ಅಲ್ಲಿಗೆ ಆ ಸ್ಪಾಟಿಗೆ ಹೋಗ್ತಾ ಇದ್ದೀನಿ, ನೋಡುವಲ್ಲಿ ಏನೆಲ್ಲ ಆಗಿದೆ ಅಂತ. ಇರುವ ದಾರಿ ನೋಡಿ ಯಾವ ಥರ ಗದ್ದೆಯಾಗಿ ಹೋಗಬೇಕು ಕಾಡು ಕೋಣ ಇದ್ದಲ್ಲಿಗೆ. ಈಗ ನಮ್ಮ ಕ್ಯಾಮರಾಮನ್ ಒಬ್ಬರು ಇದ್ದಾರೆ, ಅವರಿಗೆ ಫೋನ್ ಮಾಡಿದ್ದೆ, ನೋಡುವ ಬರ್ತೀನಿ ಅಂತ ಹೇಳಿದರು. ಇದಕ್ಕೆ DF ಎಲ್ಲ ಬರಲಿಕ್ಕೆ ಇದೆಲ್ಲ ಎಲ್ಲಿಗೆ ಕೊಟ್ಟಿದೆಯಲ್ಲ ಕಣ್ಣು ಕಾಣಲ್ಲ ಅಷ್ಟೇ, ಅವರ ಅದೇ ಇದೆಯಾ. ಸಂದೀಪ್ ಸರ್ ಮಾಹಿತಿ ಈಗ ಪೋಸ್ಟ್ ಮಾಡೋ ಆಗ್ಬಿಟ್ಟಿದೆಯಾ? ಹೌದು, ಇವತ್ತಿದೆ ಸೌದೆಗಿರಿ ತರಲಿಕ್ಕೂ ಸಮಸ್ಯೆ ಇದೆ. ಗಾಡಿ ಗಿಡಿ ಏನು ಬರಲಿಕ್ಕಿಲ್ಲ, ಬರೋಂಗಿಲ್ಲವಲ್ಲ, ದಾರಿ ಇಲ್ಲದೆ ಸಮಸ್ಯೆ. ಇಲ್ಲದೇ ಬರುತ್ತೆ, ನೀವು ಇದರಿಂದ ಹೊರಗೆ ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನ ಕಳಸದ ಅಡ್ಲುಮನೆ ಗ್ರಾಮದಲ್ಲಿ ಒಂದು ತಿಂಗಳ ಹಿಂದೆ ಕಾಡು ಕೋಣ ಒಂದು ಕಣ್ಣು ಕಾಣದೆ ಇಲ್ಲಿ ಅಂದರೆ ನಮ್ಮ ಎಸ್ಟೇಟ್ಗಳಲ್ಲಿತ್ತು, ಅಲ್ಲಿಂದ ಕೆಳಭಾಗಕ್ಕೆ ಅಂದರೆ ಇಲ್ಲಿ ಒಂದು ಸ್ಥಳೀಯರ ಅಡ್ಲುಮನೆ ಅಂತ ಗದ್ದೆಗೆ ಬಂದು ಅಲ್ಲಿಂದ ಒಂದು ತಿಂಗಳಾಯಿತು. ಇಲ್ಲೊಂದು ಸಣ್ಣ ಹಳ್ಳ ಬರುತ್ತೆ, ಹಳ್ಳದಲ್ಲಿ ಮೇಲೆ ಹತ್ತಕ್ಕೂ ಆಗದೆ ಇಲ್ಲೇ ಒಂದು ವಾಸ್ತವ ಕೂಡಿತ್ತು. ಅಂದರೆ ಇಲ್ಲಿನ ಗ್ರಾಮಸ್ಥರು ಸ್ವಲ್ಪ ಅದಕ್ಕೆ ತಿನ್ನಕ್ಕೆ ಏನು ಬೇಕು ಅದನ್ನೆಲ್ಲ ಮಾಡಿಕೊಂಡು ಅವರಿಗೆ ಡೈಲಿ ಸೊಪ್ಪುಗಳನ್ನೆಲ್ಲ ತಂದು ಹಾಕೋ ಕೆಲಸಗಳು ಕೂಡ ಇಲ್ಲಿ ಸ್ಥಳೀಯರು ಕೂಡ ಮಾಡ್ತಾ ಇದ್ರು. ಅದೇ ರೀತಿ ನಮ್ಮ ಅರಣ್ಯ ಅಧಿಕಾರಿಗಳು ಒಂದು ತಿಂಗಳಿಂದ ಕೂಡ ಅವರು ದಿನ ಬೆಳಿಗ್ಗೆ ಸಂಜೆ ಮಧ್ಯಾಹ್ನ ಕೂಡ ಬಂದು ಅದಕ್ಕೆ ಏನೇನೆಲ್ಲ ಬೇಕು, ಈಗ ಡಾಕ್ಟರ್ಗಳ ವ್ಯವಸ್ಥೆ ಕೂಡ ಈಗ ಕಳೆದ ಚಿಕ್ಕಮಗಳೂರು, ಶಿವಮೊಗ್ಗ, ಮಂಗಳೂರಿಂದ ಕೂಡ ಮೊನ್ನೆ ಕೂಡ ಬಂದು ಅದಕ್ಕೆ ಟ್ರೀಟ್ಮೆಂಟ್ ಎಲ್ಲ ಮಾಡಿಕೊಂಡು ಹೋಗಿದ್ದಾರೆ. ಇವತ್ತು ಅದು ಬೆಳಗಿನ ಜಾವನೇನ ಸಾವನ್ನಪ್ಪಿದೆ. ನೀವೇ ನೋಡ್ಬೋದು, ಇಲ್ಲಿ ಅರಣ್ಯಾಧಿಕಾರಿಗಳು ಕೂಡ ಬಂದಿದ್ದಾರೆ, ಇಲ್ಲೇ ಇದ್ದಾರೆ ಅವರು. ಹಾಗೇನೆ ಇಲ್ಲಿ ಕಾಡು ಕೋಣ ಕೂಡ ಯಾವ ತರ ಒಂದು ಸಾವನ್ನಪ್ಪಿ ಮಲಗಿದೆ ಅಂತ ನೀವು ನೋಡ್ತಾ ಇದ್ದೀರಿ. ಅದು ಹಿಂಭಾಗದಲ್ಲಿ ಒಂದು ಗಾಯಗಳಾಗಿತ್ತು, ಅದನ್ನು ಗಾಯಗಳು ಅದೇ ಇದು ಮಂಗಳೂರಿಂದ ಡಾಕ್ಟರ್ಗಳೆಲ್ಲ ಬಂದು ಅದನ್ನು ನೋಡ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ಎಲ್ಲ ಮಾಡ್ಕೊಂಡು ಈಗ ಕಳೆದ 2 ದಿನನೂ ಆಗ್ಲಿಲ್ಲ, ಈಗ ಇವತ್ತು ಸಾವನ್ನಪ್ಪಿದೆ. ಅದೀಗ ನೋಡ್ಬೇಕು, ಈಗ ಅರಣ್ಯಾಧಿಕಾರಿಗಳು ಎಲ್ಲ ಬಂದಿದ್ದಾರೆ, ಕೆಲವಿನ್ನು ಮೇಲಧಿಕಾರಿಗಳು ಕೂಡ ಬರ್ಲಿಕ್ಕಿದ್ದಾರೆ. ಇದಕ್ಕೆ ಯಾವ ಸ್ಥಳಾಂತರ ಮಾಡ್ಬೇಕಂತನೂ, ಎಲ್ಲಿ ದಫನ್ ಮಾಡ್ಬೇಕಂತನೂ ಸ್ವಲ್ಪ ಕನ್ಫ್ಯೂಸ್ ಇದೆ, ಯಾಕಂದ್ರೆ ತುಂಬಾ ಕಷ್ಟ ಇದೆ. ಇಲ್ಲಿ ಯಾವ ವೆಹಿಕಲ್ ಕೂಡ ಬರ್ತಾ ಇಲ್ಲ. ಅದೇ ರೀತಿ ಇಲ್ಲಿ ಯಾವ ತರ ತೆಗೆದು ಮೇಲ್ಗಡೆ ಹಾಕ್ಬೇಕಂತನೂ ಸ್ವಲ್ಪ ಗೊಂದಲದಲ್ಲಿದ್ದಾರೆ. ನೋಡ್ಬೇಕು ಇನ್ನು ಮೇಲಧಿಕಾರಿಗಳು ಬಂದು ಯಾವ ತರ ಎಲ್ಲ ಇದರ ಕಾರ್ಯಗಳನ್ನು ಮಾಡ್ತಾರೆ ಅಂತ ಹೇಳಿ. ಅದೇ ರೀತಿ ಇಲ್ಲಿ ಸ್ಥಳೀಯರ ಹತ್ರ ಕೇಳಬೇಕು, ಅವ್ರೇನಾದ್ರು ಸಹಾಯ ಮಾಡ್ತಾರೆ ಏನಂತ.
ಇಲ್ಲಿ ಎಲ್ಲ ಸ್ಥಳೀಯರೆಲ್ಲ ಜನರೆಲ್ಲ ಒಟ್ಟಾಗಿ ಏನಾದರೂ ಅದರ ಒಂದು ಕಾರ್ಯಕ್ಕೆ ಮುಂದಾಗ್ತಾರೆ ಅಂತ ನೋಡಬೇಕು. ಕ್ಯಾಮರಾಮ್ಯಾನ್ ದೀಪಕ್, ಗಣೇಶ್, ನ್ಯೂಸ್ ಕರ್ನಾಟಕ, ಕಳಸ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.